ಇಲ್ಲಿಯವರೆಗೆ ನಾನು ವ್ಯಕ್ತಿತ್ವ ವಿಕಸನದ ಕುರಿತು 6-7 ಕಂತುಗಳನ್ನು ಮಾಡಿದ್ದೇನೆ. ಅದು ಬೆಳ್ಳನೆ ಬೆಳಗಾಯಿತು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅದು ಪ್ರಸಾರ ಆಗ್ತಾ ಇದೆ. ಆದರೆ ಇಲ್ಲಿ ನಾನು ಮೊದಲು ಹೇಳಿದ ಒಂದು ಮಾತು ಏನು ಅಂದರೆ, ಈ ವ್ಯಕ್ತಿತ್ವ ವಿಕಸನ ಯುವಕರಿಗಾಗಿದೆ. ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ವ್ಯಕ್ತಿತ್ವ ವಿಕಸನದ ಕುರಿತು ಮಾತನಾಡಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಅದು ವಿಸ್ತಾರಗೊಂಡು ವ್ಯಕ್ತಿತ್ವ ವಿಕಸನದ ಕುರಿತು ಕೆಲವೊಂದು ಮಾತುಗಳನ್ನು ಆಡಬೇಕಾದರೆ, ಕೆಲವೊಂದು ಸಂಗತಿಗಳನ್ನು ಹೇಳಬೇಕಾದರೆ ಅದರ ಜೊತೆಗೆ ಹೊಸ ಹೊಸ ವಿಷಯಗಳು ಕೂಡ್ತಾ ಹೋದವು. ಆ ಹೊಸ ಹೊಸ ವಿಷಯಗಳಲ್ಲಿ ಕೆಲವೊಬ್ಬರ ಅನೇಕರ ಅಭಿಪ್ರಾಯ ಹೀಗಿರ್ಬೋದು, ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಇರಬಹುದಾದಂಥ ಒಂದು ಸಂಗತಿಯಾಗಿದೆ, ಒಂದು ವಿಚಾರವಾಗಿರಬಹುದು ಅಂತ. ಆದರೆ ಕೆಲವೊಬ್ಬರು ತಿಳ್ಕೊಂಡಿರ್ಬೋದು, ಕೆಲವೊಬ್ಬರು ಹೊಸದಾಗಿ ಈ ಕೆಲಸದಲ್ಲಿ ತೊಡಗಿಕೊಂಡಂಥ ಯುವಕರಿಗಾಗಿ ಅಂಥವರಿಗೆ ಆ ಯುವಕರನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಮಾತಾಡಿದ್ದೀವಿ ಅಂತಲೂ ಇರಬಹುದು. ಅನೇಕ ರೀತಿಯ ಸಂಗತಿಗಳು. ಆದರೆ ನಾನು ಮಾಡಿದಂಥ ಒಂದು ಕೆಲಸ ಏನು ಅಂತಂದರೆ, ಯುವಕರೊಳಗೆ ಈ ಥರದ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವ ಅಂಶಗಳನ್ನೇ ನಾನು ಅದು ಪದೇ ಪದೇ ಅದರ ಪುನಃ ಅದನ್ನೇ ಮಾತುಗಳನ್ನು ಹೇಳ್ತಾ, ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ಇತಿಹಾಸದ ಬೆಂಬಲವನ್ನು, ಸಾಹಿತ್ಯದ ಬೆಂಬಲವನ್ನು, ಸಮಾಜದಿಂದ ನಾನು ಕಲಿತ ಪಾಠಗಳಿಂದ ಕಲಿತ ಬೆಂಬಲವನ್ನು ಅದಕ್ಕೆ ಕೂಡಿಸಿಕೊಂಡು ನನ್ನ ಅನುಭವಗಳನ್ನು ನಿಮ್ಮ ಅನುಭವಗಳನ್ನಾಗಿ ಮಾಡಬಹುದು ಅಂತ ಅಂದ್ಕೊಂಡಿದೆ. ಆದರೆ ನನ್ನ ಅನುಭವಗಳೆಲ್ಲವೂ ನಿಮ್ಮ ಅನುಭವಗಳಾಗಬೇಕು ಅಂತಲ್ಲ, ಅದಕ್ಕಿಂತ ಭಿನ್ನವಾಗಿಯೂ ಇರ್ಬೋದು, ಅಥವಾ ನನ್ನ ಅನುಭವಗಳಿಗಿಂತ ಹೆಚ್ಚು ಅದು ಸಮರ್ಥವಾಗಿಯೂ ಮೂಡಿ ಬರ್ಬೋದಂಥ ಅವಕಾಶಗಳಿವೆ. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾನು ಹೇಳೋದಂದರೆ, ವಿದ್ಯಾರ್ಥಿಗಳ ಕುರಿತು ಮಾತಾಡಬೇಕಾದ್ರೆ, ಯುವಕರನ್ನು ಕುರಿತು ಮಾತಾಡಬೇಕಾದ್ರೆ ಒಟ್ಟು ಸಮಾಜ ನನ್ನ ಮುಂದೆ ಇದೆ. ಒಟ್ಟು ಸಮಾಜಕ್ಕೆ ಯಾವ ರೀತಿ ಸಂದೇಶ ಹೋಗಬೇಕು ಎಂಬ ಒಂದು ಸ್ಪಷ್ಟ ಕಲ್ಪನೆ ಇಟ್ಟುಕೊಂಡು ಕೆಲವೊಂದು ಗೊತ್ತಿರದ ವಿಷಯಗಳನ್ನು, ಬಹುತೇಕ ಗೊತ್ತಿರದ ವಿಷಯಗಳನ್ನು ಅದನ್ನು ವಿಶದವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇತಿಹಾಸದ ಎಲ್ಲ ಪಾಠಗಳು, ಇತಿಹಾಸದ ಎಲ್ಲ ಸಂಗತಿಗಳು ಎಲ್ಲರಿಗೂ ಗೊತ್ತಿರೋದು ಸಾಧ್ಯ ಇರಲಿಕ್ಕಿಲ್ಲ. ಅಥವಾ ಸಾಹಿತ್ಯದ ಸಂಗತಿಗಳಾಗಿರ್ಬೋದು, ವಿಜ್ಞಾನದ ಸಂಗತಿಯಾಗಿರ್ಬೋದು, ಬೇರೆ ಯಾವುದೇ ಸಂಗತಿಯಾಗಿರ್ಬೋದು, ಅಂತಹ ಸಂಗತಿಗಳು ಕೆಲವೊಂದು ವಿಷಯಗಳು ಗೊತ್ತಾಗದೇನೂ ಹೋಗಿರ್ಬೋದು, ಅಥವಾ ಗೊತ್ತಿರ್ಬೋದು, ಅಥವಾ ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ಆ ವಿಷಯಗಳ ಬಗ್ಗೆ ನಿಮಗೆ ಜ್ಞಾನ ಇರುವಂಥ ಸಾಧ್ಯತೆಯೂ ಇದೆ. ಇವುಗಳನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಾನು ಆ ಮಾತುಗಳನ್ನು, ಯಾವ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ, ಆ ಮಾತುಗಳಿಗೆ ಯಾವುದೋ ಒಂದು ಅರ್ಥ ಇರಬೇಕು. ಅದಕ್ಕೆ ಅದು ಒಟ್ಟು ಸಮಗ್ರವಾದ ಯುವಕರ ವ್ಯಕ್ತಿತ್ವವನ್ನು, ಆ ಯುವಕರ ವ್ಯಕ್ತಿತ್ವವನ್ನು ರೂಪಿಸುವುದರೊಂದಿಗೆ ಸಮಾಜದ ವ್ಯಕ್ತಿತ್ವವನ್ನು ಕೂಡ ಅದು ರೂಪಿಸಬೇಕು ಎಂಬ ಒಂದು ಸಾಮಾಜಿಕ ಚಿಂತನೆ, ಕಳಕಳಿ ನನ್ನಲ್ಲಿದೆ. ಆ ವಿಷಯಗಳನ್ನು ನನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಮಾತುಗಳನ್ನು ನಾನು ಹೇಳಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಹೇಳೋದು ಸ್ತುತ್ಯ ಕೂಡ. ಯಾಕಂದರೆ ಕೆಲವೊಬ್ಬರು ಏನಂತಾರೆ, ಈ ಸಂದೇಶಗಳನ್ನು ಅಥವಾ ಈ ಮಾತುಗಳನ್ನು ಯಾವುದನ್ನು ಆಡ್ತಾ ಇದ್ದೀರಿ, ಇದು ವಿದ್ಯಾರ್ಥಿಗಳಂದರೆ ಅದು ಹೇಳಿದರೂ ಕೂಡ ಆದರೆ ಅವರ ತಂದೆ ತಾಯಿಗಳಿಗೂ ಕೂಡ ಅನ್ವಯಿಸ್ಬೋದಲ್ಲ. ಅದರ ತಂದೆ ತಾಯಿಗಳು ಕೂಡ ಈ ರೀತಿ ಒಂದು ರೀತಿಯಿಂದ ಬದಲಾವಣೆ ಹೊಂದಿದರೆ, ಒಂದು ರೀತಿಯಿಂದ ಆ ವಿದ್ಯಾರ್ಥಿಗಳು, ಅವರ ಮಕ್ಕಳು ಅಥವಾ ಬೇರೆ ಯಾವರಾದರೂ ಅವರಿಂದ ಸಹಿತ ಅದನ್ನು ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ ಅಂತ. ಆ ಮಾತುಗಳು ಸರಿ ಅಂತ ನನಗನ್ನಿಸ್ತದೆ. ಇವನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನಾನು ವ್ಯಕ್ತಿತ್ವ ವಿಕಸನವನ್ನು, ಅದು ಸ್ಥೂಲವಾಗಿ ಆ ವ್ಯಕ್ತಿತ್ವ ವಿಕಸನ ಎಂಬ ಒಂದು ಶೀರ್ಷಿಕೆಯ ಅಡಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಆ ವಿಚಾರಗಳ ಮೂಲಕ ಒಂದು ಸಮಾಜ ಸದೃಢವಾದ, ಸುಂದರವಾದ, ಅತ್ಯಂತ ಮುಂದೆ ಬರುವಂಥ ಒಂದು ಪೀಳಿಗೆ, ನವನವೋನ್ಮೇಷ ಆಗಿರ್ತಕ್ಕಂಥ ಒಂದು ಸಮಾಜ ನಮ್ಮ ಎದುರಿಗೆ ಕಾಣಬೇಕು ಎಂಬ ಒಂದು ವಿಚಾರ ನನ್ನಲ್ಲಿರೋದ್ರಿಂದ ಆ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನು ನಾನು ಗಮನದಲ್ಲಿಟ್ಟುಕೊಂಡು ಒಂದು ಮಾತು ಹೇಳಬೇಕಂತ ಮಾಡಿದ್ದೇನೆ. ಈಗ ಒಂದು ವಿಚಾರವನ್ನೇ ತೆಗೆದುಕೊಳ್ಳೋಣ. ಒಂದು ವಿಷಯ, ಈಗ ನಮಗೆ ಯುವಕರಿದ್ದಾರೆ, ಎಲ್ಲ ಕ್ವಾಲಿಫಿಕೇಷನ್ ಆಗಿದೆ, ಎಲ್ಲ ಆಗಿದೆ, ಯಾವುದೋ ಒಂದು ಕೆಲಸನೂ ಸಿಗ್ತದೆ. ಕೆಲಸ ಸಿಗೋದು ಸಹಜ. ಕೆಲಸ ಸಿಕ್ಕಿದೆ ಅಥವಾ ಅದರ ಸಲುವಾಗಿ ಭಾಳ ಕಷ್ಟಪಟ್ಟು ಅದರ ಸಲುವಾಗಿ ತಯಾರಿ ಮಾಡಿಕೊಂಡು ಆ ಕೆಲಸವನ್ನು ಸಂಪಾದಿಸಿದ್ದೀರಿ, ಅದು ಆಗಿರುತ್ತದೆ. ಇದೆಲ್ಲ ಆದಮೇಲೆ ನಾವು ಯಾವ ಕೆಲಸವನ್ನು ಅರಿಸಿ ಹೋಗಿರ್ತೇವೆ
ಆ ಕೆಲಸದ ಸಂದರ್ಭದಲ್ಲಿ, ಕೆಲಸ ಮಾಡೋ ಸಂದರ್ಭದಲ್ಲಿ ಅನೇಕ ಸಾರ ನಮ್ಮ ಮೇಲಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಕೆಲವೊಂದು ಕೆಲಸವನ್ನು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಅದನ್ನು ನಾವು ಮಾಡ್ತಾ ಹೋಗ್ತೇವೆ, ಅದು ಸಹಜ. ಆದರೆ ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ, ನಮಗೆ ಅನಿಸೋದು ನಾನು ಕೆಲಸ ಮಾಡ್ತಾ ಇದ್ದೇನೆ, ಪ್ರಾಮಾಣಿಕವಾಗಿ ಸರಿಯಾಗಿ ನನ್ನ ಕೆಲಸವನ್ನು ಕಾರ್ಯಕ್ಷಮತೆಯಿಂದ ಮಾಡ್ತಾ ಇದ್ದೇನೆ ಅಂತ ನನಗಿದೆ. ಆದರೆ ಕೆಲವೊಂದು ಸರಿ ಮೇಲಿನ ಹಿರಿಯ ಅಧಿಕಾರಿಗಳು ಕೆಲವೊಂದು ಸರಿ ಇದೊಂದಷ್ಟು ಕೆಲಸ ಮಾಡಿ, ಇದನ್ನಷ್ಟು ಮಾಡಿ, ಇವತ್ತು ಅವರು ರಜೆ ಮೇಲಿದ್ದಾರೆ, ಇನ್ನೂ ಒಂದು 15 ದಿವಸ ಒಬ್ಬರು ರಜೆ ತಗೊಂಡಿದ್ದಾರೆ, ಆ ಕೆಲಸವನ್ನು ನೀವೇ ಮಾಡಬೇಕಾಗ್ತದೆ ಅಂದಾಗ ನಮಗೆ ಸಹಜವಾಗಿ ಏನು ಅನಿಸ್ತದೆ ಅಂದರೆ, ಇದು ಏನಪ್ಪ ಇದು, ನಾನು ಇಂಥ ಒಬ್ಬ ಸಿಕ್ಕಾಕೊಂಡು ಬಿಟ್ಟಿದ್ದೇನೆ ಕೆಲಸದಲ್ಲಿ, ನನ್ನ ಮೇಲೆ ಎಲ್ಲ ಕೆಲಸವನ್ನು ನನ್ನ ಮೇಲೆ ಹಾಕ್ತಾ ಇದ್ದಾರೆ, ಬೇರೆಯವರಿಗೆ ಯಾರಿಗೂ ಹೇಳ್ತಾ ಇಲ್ಲ, ನನಗೊಬ್ಬನಿಗೆ ಈ ಕೆಲಸ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸ್ತದೆ ನಮಗೆ. ಅದು ಅನಿಸೋದು ಸಹಜ ಕೂಡ. ನಾವು ಎಲ್ಲರೂ ಕೈ ಕಟ್ಕೊಂಡು ಕೂತಿರ್ತಾರೆ. ಅದೆಲ್ಲ ಬಿಟ್ಟು ನಮ್ಮ ಹಿರಿಯ ಅಧಿಕಾರಿಗಳು ನೀನೇ ಮಾಡಬೇಕು, ಈ ಕೆಲಸವನ್ನು ನಿನ್ನಿಂದ ಮಾಡೋದು ಸಾಧ್ಯ ಇದೆ ಅಂತ ಯಾಕೆ ಹೇಳಿದರು ಅಂತ ಅನ್ನಿಸ್ತದೆ. ಆವಾಗ ನಾವು ಕೂಡ ಒಂದು ರೀತಿಯಿಂದ ಬೇಜಾರು ಪಟ್ಟುಕೊಳ್ಳದೆ ಆ ಕೆಲಸವನ್ನು ನಾವು ಮಾಡಲೇಬೇಕು. ಆದರೆ ನಾನು ಮಾಡುವ ಕೆಲಸವನ್ನು ಮಾಡಲೇಬೇಕು. ಅದರ ಜೊತೆಗೆ ಏನು ಎಡಿಷನಲ್ ವರ್ಕ್ ಅಂತ ನನಗೇನು ಅಲಾಟ್ ಮಾಡಿದಾರಲ್ಲ ಅದನ್ನು ಕೂಡ ಮಾಡ್ತಾ ಹೋಗಬೇಕು. ಇದರಿಂದ ಏನಾಗ್ತದೆ, ಧನಾತ್ಮಕವಾಗಿ ನಾವು ಒಂದು ರೀತಿಯಿಂದ ವಿಚಾರ ಮಾಡಿದರೆ ನನಗೆ ಗೊತ್ತಿಲ್ಲದೆ ಇತರರ ಕೆಲಸಗಳು ಕೂಡ ನನಗೆ ಗೊತ್ತಾಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ಮಾತು ಹೇಳ್ತಾರೆ, ನಾವು ಯಾವಾಗಲೂ ಹೇಗಿರಬೇಕು ನಮ್ಮ ಕಾರ್ಯಕ್ಷಮತೆ ಅಂತಂದರೆ, ಯಾವುದೇ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ನಾನು ಒಬ್ಬ ನಮ್ಮ ಹಿರಿಯ ಅಧಿಕಾರಿ ಈ ಕೆಲಸವನ್ನು ಮಾಡಿದರೆ 100% ಇವರು ಕೆಲಸ ಮಾಡಿದ್ದಾನೆ ಅಂತಂದರೆ, ನನಗೆ ನನ್ನೊಳಗೆ ಇರಬೇಕಾದಂಥ ಎಬಿಲಿಟಿ ಅಂತಂದರೆ ನನಗೆ 125% ಕೆಲಸ ಮಾಡುವಂಥ ಎಬಿಲಿಟಿ ಇರಬೇಕು. ಅಂದೊಂದು ಮಾತ್ರ ಕೆಲಸದೊಳಗೆ ದಕ್ಷತೆ ಬರ್ತದೆ. ಮುಂದೆ ದೊಡ್ಡ ಅಧಿಕಾರಿಯಾಗಿ ಉನ್ನತ ಸ್ಥಾನವನ್ನು ಹೊಂದುವಂಥ ಸಾಧ್ಯತೆಗಳಿರ್ತವೆ. ನಮಗನ್ನಿಸ್ತದೆ, ಕೆಲವೊಂದು ಸಾರಿ ಅನ್ನಿಸ್ತದೆ, ಏನೋ ವಿಷಣ್ಣ ಭಾವ ಇರ್ತದೆ, ಏನೋ ನನ್ನ ಮೇಲೆ ಕೆಲಸದ ಮೇಲೆ ಹೊರೆ ಹಾಕಿದರು, ನಾನು ಹೆಚ್ಚು ಗಂಟೆಗಳ ಕಾಲ ಆಫೀಸ್ನಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದೇನೆ, ಎಲ್ಲರೂ ಹೋದರು, ನಾವೊಬ್ಬರೇ ಇದ್ದೇನೆ ಅಂತ ಒಂದು ರೀತಿಯಿಂದ ವಿಷಾದದ ಭಾವ ನಮಗೆಲ್ಲಿದ್ದರೂ ಕೂಡ ಆವಾಗ ಕೆಲಸ ಮಾಡಿದಾಗ ಒಂದು ರೀತಿ ಕೆಲಸ ಅದು ಸರಿಯಾಗಿ ಮುಗಿದಾಗ ಯಾವುದೋ ಒಂದು ಕಾಲದಲ್ಲಿ, ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿ ಕರೆದು, ಇಲ್ಲ ನೀವು ಮಾಡಿದ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಸಾಕು, ಸಾರ್ಥಕವಾಯಿತು ಅಂತ ಅನ್ನಿಸ್ತದೆ. ಅದು ಸಾರ್ಥಕತೆಯ ಭಾವ, ಅದು ಹಿರಿಯ ಅಧಿಕಾರಿಗಳ ದೊಡ್ಡ ಗುಣವಾಗಿರಬೇಕು. ಅವರು ಚೆನ್ನಾಗಿರುವಂಥ ಒಬ್ಬ ಯುವಕ ಈ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅಂತ ಹೇಳಿದರೆ ಬೆನ್ನು ತಟ್ಟೋ ಕೆಲಸವನ್ನು ಕೂಡ ಅವರು ಮಾಡಬೇಕಾದದ್ದು ಅನಿವಾರ್ಯ. ಅದು ಮಾಡದೆ ಹೋದರೆ ಅದು ಸರಿಯೋ ತಪ್ಪು ಆ ಮಾತು ಬೇರೆ. ಆದರೆ ನೀವು ಕೆಲಸವನ್ನು ಮಾಡೋದು ಬಿಟ್ಟು ಅದರ ಸಲುವಾಗಿ ಒಂದು ರೀತಿಯಿಂದ ವಿಷಣ್ಣ ಭಾವನೆಯನ್ನು ತಡೆಯುವಂಥದ್ದು ಆಗಬಾರ್ದು ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗಿದೆ. ಅದರ ಸಲುವಾಗಿ ಅನೇಕ ಸಂಗತಿಗಳನ್ನು ಹೇಳ್ಬೋದು. ನಾನು ಈಗಾಗಲೇ ಹೇಳಿದೆ, ನನ್ನ ಕಾರ್ಯಕ್ಷಮತೆ 100% ಮಾಡೋದಿದೆ ಅಂತಂದರೆ 125% ನಾನು ಕೆಲಸ ಮಾಡುವಂಥ ಕಾರ್ಯಕ್ಷಮತೆಯನ್ನು ಬೆಳೆಸಿಕೊಳ್ಬೇಕು ಅಂತ ನಾನು ಹೇಳಿದ್ದೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು. ಇಂಥ ಕಾರ್ಯವನ್ನು ಮಾಡಿದಂಥ ಅನೇಕ ಮಹತ್ವಾಕಾಂಕ್ಷಿ ಜನರು ನಮ್ಮ ಎದುರುಗಡೆ ಇದ್ದಾರೆ. ಅನೇಕ ಸಾಧನೆಗಳನ್ನು ಮಾಡಿದವರು ಇದ್ದಾರೆ. ಹಗಲು ರಾತ್ರಿ ಆ ಕೆಲಸವನ್ನು ಮಾಡಿದಂಥ ಅನೇಕ ವ್ಯಕ್ತಿಗಳು ನಮ್ಮ ಮುಂದಿದ್ದಾರೆ. ಈ ಸಮಾಜದವನ್ನು ಉದ್ಧರಿಸಿದವರಲ್ಲಿ ಹಗಲು ರಾತ್ರಿ ಅಂದೇ ಕೆಲಸ ಮಾಡಿದವರು ಇದ್ದವರಿಂದಲೇ ಒಂದು ರೀತಿಯಿಂದ ಸಮಾಜ ಎಷ್ಟು ಸಮರ್ಪಕವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇಲ್ಲದೆ ಹೋದರೆ ಕೆಲಸ ಮಾಡೋದು ನನ್ನ ಕಡೆಯಿಂದ ಆಗಲಿಕ್ಕಿಲ್ಲ ಅಂತ ಹೋಗದ ಮಾತುಗಳನ್ನಾಡದೆ ಒಂದು ರೀತಿಯಿಂದ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪದೊಂದಿಗೆ ಯಾವ ಕೆಲಸವನ್ನಾದರೂ ನಾನು ಕೆಲಸವನ್ನು ಮಾಡಬಲ್ಲೆ ಎಂಬ ಕಾರ್ಯಕ್ಷಮತೆಯನ್ನು ನಮ್ಮ ಯುವಕರು ಬೆಳೆಸಿಕೊಂಡಾಗಲೇ ಮಾತ್ರ ನಾವು ಒಂದು ರೀತಿಯಿಂದ ನಾವು ಕೆಲಸದಲ್ಲಿ ಉತ್ಕರ್ಷ ಹೊಂದಲಿಕ್ಕೆ, ಉನ್ನತ ಹುದ್ದೆಗಳನ್ನು ಹೊಂದಲಿಕ್ಕೆ ಸಹಾಯ ಆಗ್ತದೆ ಅಂತ ನನಗಿಲ್ಲಿ ಒಂದು ಹೇಳಬೇಕಾಗಿದೆ. ಆ ಮಾತುಗಳನ್ನು ನಮ್ಮ ಯುವಕರು ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾವುದೇ ಕೆಲಸವನ್ನು ಒಂದು ವಿಷಾದದ ಭಾವದಿಂದ, ಯಾವುದೋ ಒಂದು ರೀತಿಯಿಂದ ಬೇಜಾರಿಂದ ಕೆಲಸ ಅಂತ ತಿಳ್ಕೊಂಡು ಅದು ಕೆಲಸವನ್ನು ಮಾಡದೆ ಅರ್ಧಂಬರ್ಧ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬಾರ್ದು. ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಋಣಾತ್ಮಕ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರದೇ ಹೋಗಲಿ. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಮಾತುಗಳನ್ನು ಹೇಳಬೇಕಾಗಿದೆ.